ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ. ಆ ಸದ್ಗುರುವಿರಲಿ ಎಲ್ಲರ ಮಾನಸದೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಮತ್ತು ಮೊದಲು ಅನುದಿನವೂ ನಾವು ಪೂಜಿಸುವ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಸಮಸ್ತ ದೇವತೆಗಳ ಸ್ಮರಣೆಯನ್ನು ಮಾಡಿ, ಆ ದೇವತೆಗಳನ್ನು ಯಾರು ನಮಗಿತ್ತರೋ ಅಂತಹ ಶಂಕರ ಭಗವತ್ಪಾದರು ಅವರ ಪಾವನ ಸ್ಮರಣೆಗಳನ್ನು ಮಾಡಿ ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಆಶೀರ್ವಚನದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಮಳೆಗಾಲ ಹೌದು, ಕೆಲವಾರು ಸಮಯದಿಂದ ಮಳೆ ಇರಲಿಲ್ಲ, ಬಿಸಿಲಿತ್ತು. ಇಲ್ಲಿ ಇವತ್ತೇ ಮಳೆ ಬಂದಿದೆ. ಹೊನ್ನಾವರ ಮಂಡಲ ಅನ್ನೋ ಕಾರಣಕ್ಕೆ ಬಹುಶಃ ಹೊನ್ನಾವರ ಮಂಡಲದ ಸೇವೆ ದಿನವೇ ಮತ್ತೆ ಹಳೆಯ ಮಳೆಗಾಲದ ನೆನಪಾಗುವಂತೆ, ಆರಂಭದ ನಿರಂತರ ಮಳೆಗಾಲದ ನೆನಪಾಗುವ ಹಾಗೆ ಮಳೆ ಬರ್ತಾ ಇದೆ. ನೀವು ಮಳೆ ಬಂದ ಹಾಗೆ ಬಂದಿದ್ದೀರಿ ಎಲ್ಲರೂ ಕೂಡ. ಮಳೆ ಎನ್ನುವಾಗ ಮಳೆ ಅನ್ನೋದು ಪ್ರವಾಹ ಅಲ್ಲ, ಮಳೆ ಹಿಂದೆ ಪ್ರವಾಹ ಬರೋ ವಿಷಯ ಬೇರೆ. ಮಳೆ ಅನ್ನೋದು ಪ್ರವಾಹ ಅಲ್ಲ, ಒಂದೊಂದು ಬಿಂದು ಬೇರೆ ಬೇರೆ ಅದು ಅಂತ. ಆಕಾಶದಿಂದ ಧುಮುಕುವಾಗ ಒಂದೊಂದು ಬಿಂದುವು ಬೇರೆ ಬೇರೆ ಅದು. ಧುಮುಕಿದ ಮೇಲೆ ಒಂದಾಗಿ ಪ್ರವಾಹ ಆಗುವಂಥದ್ದು ಅಂತ. ಹಾಗೆ ನೀವು ಒಬ್ಬೊಬ್ಬರು ಕೂಡ ಒಂದೊಂದು ಮಳೆ ಹನಿ ಇದ್ದ ಹಾಗೆ ಅಂತ, ಮಳೆ ಬಿಂದುಗಳಿದ್ದ ಹಾಗೆ ಅಂತ. ಇಲ್ಲಿ ಒಂದು ಮಠದ ಭೂಮಿಯಲ್ಲಿ ನೀವೊಂದು ಪ್ರವಾಹ ಇಲ್ಲಿ ಆಗಿದ್ರಿ ಅನ್ನೋದು ಸಂಸ್ಥಾನಕ್ಕೆ ತುಂಬ ಒಂದು ಮುದವನ್ನು ಕೊಡುವಂಥದ್ದು, ಸಂತೋಷವನ್ನು ಕೊಡುವಂಥದ್ದು. ಮಳೆ ಅದು ಬೇಕು, ಅದು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ತಂಪಿಗೆ ಬೇಕು, ಹಸಿರಿಗೆ ಬೇಕು ಮಳೆ ಅಂತ. ಮಳೆ ಬಂದಲ್ಲಿ ತಂಪು, ಮಳೆ ಬಂದಲ್ಲಿ ಹಸಿರು ಅಂತ, ಅದೆರಡನ್ನೂ ಸೂಚನೆ ಮಾಡ್ತಕ್ಕಂಥ ದೇವರ ಆಶೀರ್ವಾದವನ್ನು ಪ್ರತ್ಯೇಕಿಸ್ತಕ್ಕಂಥ ಒಂದು ಸಂಗತಿ ಅದು ಆ ಮಳೆ ಎನ್ನುವಂಥದ್ದು. ಹಾಗಾಗಿ ನೀವು ಸಂಘಟನೆ ಆಗ್ತಾ ಇದ್ದೀರಿ ಅಂದರೆ ದೇವರ ಆಶೀರ್ವಾದ ಅದು ಅಂತ. ಅದಿರಲಿಲ್ಲ ಮೊದಲು. ಆ ಸಂಘಟನೆ ಎನ್ನುವಂಥದ್ದು ಕೆಲವು ಕಾಲದ ಮೊದಲು ನಮ್ಮಲ್ಲಿ ಇರಲಿಲ್ಲ. ಅದೀಗ ಆಗ್ತಾ ಇದೆ ಅಂದರೆ ದೇವರ ಆಶೀರ್ವಾದ ಅಂತ. ಎಷ್ಟು ಲಾಭಗಳಾಗಿದೆ ಈ ಸಂಘಟನೆ ಮೂಲಕವಾಗಿ, ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಎಷ್ಟು ಎಷ್ಟು ಲಾಭಗಳಾಗಿದೆ ಅಂತ. ಆಗಲೇಬೇಕು ಅದು ಅಂತ. ಯಾಕೆಂದರೆ ಒಂದು ಬೆರಳಿನಿಂದ ಆಗದೇ ಇದ್ದಿದ್ದು ಮುಷ್ಟಿಯಿಂದ ಆಗ್ತದೆ ಅಂತ. ಒಂದು ಬೆರಳಿಗೆ ಇಲ್ಲದೆ ಇರೋ ಶಕ್ತಿ, ಒಂದೊಂದು ಬೆರಳುಗಳಿಗೆ ಇಲ್ಲದೇ ಇರೋ ಶಕ್ತಿ ಮುಷ್ಟಿಗೆ ಎಲ್ಲಿಂದ ಬಂತು ಅಂದರೆ ಅದು ವಿಚಿತ್ರ ಅದು ಅಂತ, ಅದು ಸೃಷ್ಟಿ ಅದು ಅಂತ. ಹಾಗೆ ನೀವು ವೈಯಕ್ತಿಕವಾಗಿ ನಿಮಗೆ ಇಲ್ಲದೇ ಇರೋ ಶಕ್ತಿ ಸಾಮೂಹಿಕವಾಗಿ ಸೇರಿದಾಗ ಬರ್ತದೆ ಅಂತ. ನೀವು ಸಮಷ್ಟಿ ಆದಾಗ ಎಲ್ಲಿಂದ ಒಂದು ಚೈತನ್ಯದ ಪ್ರವೇಶ ಆಗ್ತದೆ. ಅದೇನು ಅಂದರೆ ಅದು ಭಗವಂತನೇ. ಅದು ನೂರಾರು ಸಾವಿರಾರು ಮನಸ್ಸುಗಳು ಸೇರಿದಾಗ ಅಲ್ಲಿ ಭಗವಂತನ ಆವಿರ್ಭಾವ ಅಂತ, ಅಲ್ಲಿ ಭಗವದ್ ಕಾರುಣ್ಯದ ಪ್ರವಾಹ ಅಂತ. ಹಾಗೆ ನೀವು ಸಂಘಟನೆ ಆಗ್ತಾ ಇದ್ದೀರಿ, ಮಠಕ್ಕೆ ಬಂದು ಸಂಘಟನೆ ಆಗ್ತಾ ಇದ್ದೀರಿ. ಈ ಮಳೆ ಬಿಂದುಗಳು ಆಕಾಶದಲ್ಲಿ ಸಂಘಟನೆ ಆಗೋದೇ ಇಲ್ಲ, ಭೂಮಿಗೆ ಬಂದೇ ಸಂಘಟನೆ ಆಗೋದು. ಭೂಮಿಗೆ ಬೀಳ್ತಿದ್ದಾಗನೇ ಇಲ್ಲ ಒಂದಾಗ್ತವೆ, ಪ್ರವಾಹವಾಗಿ ಹರಿಯೋಕ್ಕೆ ಆರಂಭ ಮಾಡ್ತೇವೆ. ಹಾಗೆ ಆಗ್ತಾ ಇದೆ, ಆಗಬೇಕು, ಒಳ್ಳೆ ರೀತಿಯಿಂದ ಆಗಬೇಕು ಇನ್ನು ಮುಂದೆಯೂ ಕೂಡ ಎಂಬುದಾಗಿ ಅಪೇಕ್ಷೆ ಪಡ್ತೇವೆ. ಹೊನ್ನಾವರ ಮಂಡಲ ನಮ್ಮ ಹಳೆಯ ಚಂದಾವರ ಸೀಮೆ ಭಾಗಗಳೇ ಹೆಚ್ಚಾಗಿ ಇಲ್ಲಿ ಇರ್ತಕ್ಕಂಥದ್ದು. ಮಿರ್ಜಾನ್ ಸೀಮೆ ಹೊನ್ನಾವರ ಮಂಡಲದಲ್ಲಿ ಬರಲಿಕ್ಕಿಲ್ಲ. ಮಿರ್ಜಾನ್ ಸೀಮೆ ಮತ್ತು ಹರಟಾ ಸೀಮೆ, ಚಂದಾವರ ಸೀಮೆ ಬರ್ತದೆ. ಮತ್ತು ಆ ಕಡೆಗೆ ಗೇರ್ಸೊಪ್ಪ ಸೀಮೆ ಅದು ಕೂಡ ಬರ್ಬೋದು, ಭಟ್ಕಳ ಸೀಮೆ ಬರ್ಬೋದು, ಭವತಾರಣ್ಯ ಸೀಮೆ ಬರ್ಬೋದು. ಈಗ ಒಂದು ಸ್ವಲ್ಪ ಜಿಲ್ಲೆ ಆಚೆಗೆ ದಾಟಿ ನೀವು ಮರವಂತೆ, ಅದು ಕೂಡ ಹೊನ್ನಾವರ ಮಂಡಲದ ಪ್ರವೇಶಕ್ಕೆ ಬರ್ತಾ ಇದೆ ಅಂತ ಅಂದ್ಕೊಳ್ತೇವೆ ನಾವು. ಹೀಗೆ ನೀವೆಲ್ಲ ಸೇರಿ ಒಂದು ಮಂಡಲ ಅಂತ, ಒಂದು ವೃತ್ತ ಅದು ಅಂತ. ಈ ವೃತ್ತ ಏನು ಅಂದರೆ, ಈ ವೃತ್ತ ಎರಡು ಥರ ಇರ್ತದೆ.
ದೇವರ ಹಿಂದಿನ ಪ್ರಭಾವಳಿ ಇದೆಯಲ್ಲ ಅದು ವೃತ್ತವೇ ಅದು. ವಿಷ್ಣುವಿನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ, ಅದು ವೃತ್ತವೇ. ಅಭಿಮನ್ಯು ಸಿಕ್ಕಿ ಬಿದ್ದಿದ್ದ ಚಕ್ರವ್ಯೂಹ ಇದೆ, ಅದು ವೃತ್ತವೇ ಅಂತ. ಈಗ ನಾವೀಗ ಸಿಕ್ಕಿ ಬಿದ್ದಿರುವಂಥದ್ದು ಚಕ್ರವ್ಯೂಹದಲ್ಲಿ. ನಮ್ಮ ಸಂಸಾರ ಅಂದರೆ ಚಕ್ರವ್ಯೂಹವೇ. ಆಧುನಿಕ ಜಗತ್ತು ಅಂದರೆ ಅದು ಚಕ್ರವ್ಯೂಹದ ಹೊರತು ಬೇರೆ ಏನೂ ಅಲ್ಲ. ಸುಲಭದಲ್ಲಿ ಹೊರಗೆ ಬರಲಿಕ್ಕಾಗೋದಿಲ್ಲ. ನೀವು ಕನ್ನಡ ಮಾತಾಡಿದರೆ ಮಾತಾಡ್ಲಿಕ್ಕೆ ಭಾಳ ಕಷ್ಟ ಇದೆ ಅಂತ. ಯಾಕೆಂದ್ರೆ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕೊಂಡಾಗಿದೆ ಈಗ ಅಂತ, ಅದರಿಂದ ಹೊರಗೆ ಬರೋಕ್ಕೆ ಸುಲಭ ಇಲ್ಲ ಅಂತ. ಹಾಗಾಗಿ ಇದು ಆ ಮಂಡಲ ಅಲ್ಲ, ಆ ವೃತ್ತ ಅಲ್ಲ, ಇದು ಭಗವಂತನ ಕೈಯ ಸುದರ್ಶನ ಚಕ್ರದ ಮಂಡಲ ಇದು ಅಂತ. ಅಥವಾ ಸೂರ್ಯಮಂಡಲ ಅಂತ, ಪ್ರತಿನಿತ್ಯ ನಮಗೆ ಬೆಳಕನ್ನು ಕೊಡ್ತಕ್ಕಂಥ, ಚೈತನ್ಯವನ್ನು ಕೊಡ್ತಕ್ಕಂಥ ಸೂರ್ಯಮಂಡಲ ಅಂತ ನಾವು ಇದನ್ನು ಕರಿಬೋದು. ಅಥವಾ ಭಗವಂತನ ಪ್ರಭಾವಳಿ ಅಂತ, ಪ್ರಭಾ ಪ್ರವೇಶ ಅಂತ ಕರಿಬೋದು ಅಂತ. ಅಂಥ ಮಂಡಲವಾಗಿ ಇದು ಬೆಳಗಲಿ ಎಂಬುದಾಗಿ ಆಶಿಸ್ತೇವೆ. ಹೊಸ ತಂಡದ ಉದ್ಘೋಷ ಆಗಿದೆ. ನಾಳೆ ಮಂತ್ರಾಕ್ಷತೆ. ಸಾಮಾನ್ಯವಾಗಿ ತಂಡದ ಉದ್ಘೋಷ ಮಂತ್ರಾಕ್ಷತೆ ಒಟ್ಟಿಗೆ ಮಾಡ್ತಾ ಇದ್ದಿದ್ದು ಯಾವಾಗಲೂ. ಆದರೆ ಈ ಸರ್ತಿ ಇವತ್ತು ಉದ್ಘೋಷ, ನಾಳೆ ಮಂತ್ರಾಕ್ಷತೆ. ನಾಳೆ ಇವರಿಗೆ ಕುತೂಹಲ ಮುಂದುವರಿಲಿಕ್ಕಿದೆ. ಹಾಗೆ ಆ ಹೊಸ ತಂಡಕ್ಕೂ ತುಂಬ ಆಶೀರ್ವಾದಗಳು. ಈ ವಲಯಗಳು ಕರ್ಕಿ ವಲಯ, ಕಡಲೆ ವಲಯ, ಹೊನ್ನಾವರ ವಲಯ, ಮುಗ್ವಾ ವಲಯ, ಈ 4 ವಲಯ ಕಾಣ್ತಾ ಇದೆ ಇಲ್ಲಿಗ. ಇಲ್ಲ ಕಾಣ್ತಾ ಇಲ್ಲ ಅದು. ಭಿಕ್ಷಾಕರ್ತರು. ಹಾಗಾಗಿ ಈ ಹೊಸ ಕುಳಿ ವಲಯವನ್ನು ಬಿಟ್ಟರೆ ನಮ್ಮ ಹಿಂದಿನ ಅಧ್ಯಕ್ಷರು, ಬಹಳ ಕ್ರಿಯಾಶೀಲ ಉತ್ಸಾಹಿ ಅಧ್ಯಕ್ಷರು, ನಮ್ಮ ಹಳೆಯ ಅಧ್ಯಕ್ಷರು, ಈಗ ಅವರು ಹೊಸ ಜವಾಬ್ದಾರಿಗೆ, ಬೇರೆ ಹೊಣೆಗಾರಿಕೆಗೆ ಹೋಗ್ತಾ ಇದ್ದಾರೆ. ಈಗ ಒಂದು ಸರ್ವಸಮ್ಮತವೆನಿಸುವ ತುಂಬ ಸಾತ್ವಿಕ ಅಧ್ಯಕ್ಷರೊಬ್ಬರು ಸಿಕ್ಕಿದ್ದಾರೆ ನಿಮಗೆ. ನಮ್ಮ ಪರಮೇಶ್ವರ ಭಟ್ರು, PN ಭಟ್ರು ಅಂತ ಬೇಡ ಅಂತ ಹೇಳ್ತಾ ಇದ್ದೆ, ಪರಮೇಶ್ವರ ಭಟ್ರು ಅಂತ. ತುಂಬ ಒಳ್ಳೆಯ ಅಧ್ಯಕ್ಷರು, ಎಲ್ಲರೂ ಒಪ್ಪುವಂಥ, ಎಲ್ಲರೂ ಮೆಚ್ಚುವಂಥ ಒಬ್ಬರು ಅಧ್ಯಕ್ಷರು ನಿಮಗೆ ಈ ಬಾರಿ ಸಿಕ್ಕಿದ್ದಾರೆ. ಹೊಸ ತಂಡ ತುಂಬ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿ. ಈ ವಲಯಗಳಿಗೂ ಶಕ್ತಿ ಚೈತನ್ಯ ತುಂಬಿ ಬರಲಿ. ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ. ಯಾಕೆಂದರೆ ದೇವರ ಮುಂದೆ ಮಾಡಿದ ಪ್ರತಿಜ್ಞೆ ಇದು, ರಾಮನ ಸೇವೆಯ ದೀಕ್ಷೆ ಇದು. ನಾವು ಅರೆ ಮನಸ್ಸಿಂದ ಮಾಡಬಾರ್ದು, ಅರ್ಧರ್ಧ ಮಾಡಬಾರ್ದು. ಮನೆ ಕೆಲಸ ಅರ್ಧರ್ಧ ಮಾಡಿದ್ರೂ ಒಂದು ವಿಷಯ ಬೇರೆ. ಆದರೆ ಈ ಮಂಡಲದ ಕಾರ್ಯವನ್ನು, ವಲಯದ ಕಾರ್ಯವನ್ನು, ಗುರು ಕಾರ್ಯವನ್ನು ಅರೆಬರಿಯಾಗಿ ಮಾಡಬಾರ್ದು. ಇಡಿಯಾಗಿ ಪೂರ್ಣವಾಗಿ 100ಕ್ಕೆ 100 ನಮ್ಮನ್ನು ನಾವು ಕೊಟ್ಕೊಂಡು ಮಾಡಬೇಕು ಹೊರತು ಇದು 100ಕ್ಕೆ 50, 70, 80, 90 ಯಾವುದೂ ಅಲ್ಲ. 100ಕ್ಕೆ 100 ಸೇವೆ ಮಾಡಿ ಇದನ್ನು ಪರಿಪೂರ್ಣ ಮಾಡಿ ಎಂಬುದಾಗಿ ಈ ಸಮಯದಲ್ಲಿ ಎಲ್ಲರಿಗೂ, ನಿಮಗೆಲ್ಲರಿಗೂ ಕಾರ್ಯಾಶೀರ್ವಾದ ಅಂತ, ಸೇವಾಶೀರ್ವಾದ ಅಂತ, ಹೆಚ್ಚು ಹೆಚ್ಚು ಸೇವೆಯನ್ನು ತುಂಬ ಒಳ್ಳೆ ರೀತಿಯಿಂದ ನೀವೆಲ್ಲರೂ ಮಾಡುವಂತಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡಬಯಸ್ತೇವೆ. ಹಾಗೆ ಈ ಹಿಂದೆ ಯಾರು ಪದಾಧಿಕಾರಿಗಳಲ್ಲಿದ್ದರೋ ಅವರು ಹೊಸ ಸೇವೆಯನ್ನು ಕೈಗೊಳ್ಳಲಿ ಅಂತ, ಹೊಸ ದೀಕ್ಷೆಗೆ ಅವರು ಬರಲಿ. ಮಾಡ್ತಾ ಇದ್ದ ಒಂದು ಅವಧಿ ಮುಗಿದ್ರೆ, ಆ ಕಾರ್ಯದ ಅವಧಿ ಮುಗಿದ್ರೆ ಹೊಸ ಕಾರ್ಯಕ್ಕೆ ಅವರು ಮುಂದಾಗಬೇಕು ಹೊರತು ಅವರು ಮನೇಲಿ ಕೂರೋ ಹಾಗಿಲ್ಲ. ಯಾರನ್ನು ಮನೇಲಿ ಕೂರ್ಲಿಕ್ಕೆ ಬಿಡಬೇಡಿ. ಮಠದ ಸೇವೆ ಅವ್ರ ಕೈಯಲ್ಲಿಲ್ಲ, ಹಾಗೆ ಯಾರು ಇರಕೂಡ್ದು ಅಂತ. ಪ್ರತಿಯೊಬ್ಬರಿಗೂ ಮಠದ ಸೇವೆಯನ್ನು ಕೊಡಿಸ್ಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು. ಹೀಗೆ ಹೊನ್ನುಗಳ ಆಗರ ಅಂತ ಹೇಳ್ತಾ ಇರ್ತೀವಿ ನಾವು, ಹೊನ್ನಾವರ ಮಂಡಲ. ಈ ಮಂಡಲಕ್ಕೆ ಆಶೀರ್ವಾದಗಳು. ಸಾಗರದವರು ಮಧ್ಯದಲ್ಲಿ ಇವತ್ತು ಅವ್ರದ್ದು ಒಂದು ವಿಶೇಷ ಕಾರ್ಯಕ್ರಮ ಇತ್ತು, ನೀವೆಲ್ಲ ಗಮನಿಸಿದ್ದೀರಿ ಅದನ್ನು. ಹೊನ್ನಾವರದಲ್ಲಿ ಸಾಗರ ಇದೆ, ಸಮುದ್ರ ಇದೆ. ಹೊನ್ನಾವರ ಮಂಡಲದ ಕಾರ್ಯಕ್ರಮದಲ್ಲಿ ಕೂಡ ಸಾಗರ ಮಂಡಲ, ಸಾಗರ ಸುತ್ತಮುತ್ತ ಸಾಗರ ಮಂಡಲ ಮಾತ್ರ ಅಲ್ಲ ಅದು, ಬಹುಶಃ ಅದು ಆ ಪ್ರಾಂತ್ಯವೇ ಸೇರಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ. ಅದು ನವರಾತ್ರ ನಮಸ್ಯ ಅಂತ. ನವರಾತ್ರಿಯ ಕಾರ್ಯಕ್ರಮಗಳು ಒಂದು 15 ದಿನದ ಹತ್ತಿರ 15 ದಿನಗಳ ವಸತಿ ಅಲ್ಲಿ ಸಂಸ್ಥಾನದ ಇರಲಿಕ್ಕಿದೆ. ಕಳೆದ ವರ್ಷ ಕೆಕ್ಕಾರ ಮಠದಲ್ಲಿ ಅಮ್ಮನವರ ಸೇವೆ ನಡೆದಿತ್ತು ನವರಾತ್ರಿ ಸಮಯದಲ್ಲಿ. ಈ ವರ್ಷ ಅದು ಸಾಗರದಲ್ಲಿ ನಮ್ಮದೇ ಸಭಾಭವನದಲ್ಲಿ, ಶ್ರೀಮಠದ ಸಭಾಭವನದಲ್ಲಿ ಇದು ನೆರವೇರಲಿಕ್ಕಿದೆ. ಅಮ್ಮನವರ ಆಶೀರ್ವಾದ ಅವರಿಗೆ ಒಳ್ಳೆ ರೀತಿಯಿಂದ ಆಗಬೇಕು. ಅಲ್ಲಿ ಒಂದು ಪ್ರವಾಹವೇ ಹರಿತಾ ಇದೆ ಅಂದರೆ ತಪ್ಪಿಲ್ಲ. ಒಂದು ಶಕ್ತಿ ಸಂಚಲನ ಆಗಿದೆ ಅಲ್ಲಿ ಅಂತ. ಇಡೀ ಸಾಗರ ಪ್ರಾಂತ್ಯ ಜಾಗೃತಾವಸ್ಥೆಗೆ ತಲುಪ್ತಾ ಇದೆ ಅಂತ. ಅದರಲ್ಲೂ ತಾಯಂದಿರಂತೂ ಹಳ್ಳಿಗಳಲ್ಲಿ ಜಾಗೃತರಾಗಿ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಈ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಎಂದೂ ಇಲ್ಲದ ಸಂಭ್ರಮವನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಸಾಗರ ಪ್ರಾಂತ್ಯದಲ್ಲಿ ಈ ಬಾರಿ. ತುಂಬ ಒಳ್ಳೆ ಕಾರ್ಯಕ್ರಮ ಅದಾಗಲಿ. ಅಮ್ಮನವರ ಆಶೀರ್ವಾದ ಆ ಪ್ರಾಂತ್ಯಕ್ಕೆ ಮತ್ತು ಎಲ್ಲ ಪ್ರಾಂತ್ಯಗಳಿಗೆ. ನೀವು ಎಲ್ಲ ಬರಬೇಕು. ಕಳೆದ ವರ್ಷ ಕೆಕ್ಕಾರ ಮಠದಲ್ಲಿ ಯಾರು ಸೇವೆ ಮಾಡಿದರೆ ನಿಮಗೂ ಎಲ್ಲ ಸಂಸ್ಥಾನದ್ದೇ ಆಮಂತ್ರಣ, ಪ್ರೀತಿಯ ಆಮಂತ್ರಣ. ಲಲಿತಾದೇವಿಯ ಸೇವೆ ನಡೀತಿದೆ ಅಲ್ಲಿ, ರಾಜರಾಜೇಶ್ವರಿಯ ಸೇವೆ. ನೀವೆಲ್ಲ ಆ ಸಮಯದಲ್ಲಿ ಬಂದು
ಬಾಗಿನ ಕೊಟ್ಟು ಕುಂಕುಮ ಹಚ್ಕೊಂಡು ಹೋಗಬೇಕು. ನೀವು ಬಂದು ಒಳ್ಳೆ ಊಟವನ್ನು ಮಾಡಿ ಆಶೀರ್ವಚನ ಕೇಳಿಕೊಂಡು ಹೋಗಬೇಕು. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಸಾಗರ ಪ್ರಾಂತದ ಕಾರ್ಯಕರ್ತರಿಗೆ ಶಕ್ತಿಯನ್ನು ರಾಜರಾಜೇಶ್ವರಿ ಕೊಡಬೇಕು. ಶಕ್ತಿ ಸ್ವರೂಪಿಣಿಯವಳು ಹೇಳಿ ಕೇಳಿ ತುಂಬ ಚೈತನ್ಯವನ್ನು ರಾಜರಾಜೇಶ್ವರಿ ಕೊಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು. ಇನ್ನು ಸ್ವಭಾಷಾ ಚಾತುರ್ಮಾಸ್ಯ ತಾನೇ ಇದು ಅಂತ. ಹಾಗಾಗಿ ನಿತ್ಯವೂ ನಾವು ಕಲಿಬೇಕು ಅಂತ, ನಮ್ಮ ಭಾಷೆ ಕಲಿಯುವಂಥದ್ದು ಪ್ರತಿನಿತ್ಯವೂ ಕೂಡ. ಮರೆತು ಹೋದ ಶಬ್ದಗಳು ನೆನಪು ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸಿಕೊಡುವ ಮಹಾಪರ್ವ ಇದು. ಈಗ ನಮ್ಮ ಸ್ಥಿತಿ ಏನು ಅಂದರೆ ಆತ್ಮವಿಸ್ಮೃತಿ ಅಂತ. ಆತ್ಮವಿಸ್ಮೃತಿ ಅಂದರೆ ಏನು? ನಮ್ಮನ್ನೇ ನಾವು ಮರೆತಿರುವಂಥದ್ದು. ನಮಗೆ ನಾವೇನು ಅನ್ನೋದು ಮರ್ತು ಹೋಗಿದ್ದು, ನಾವು ಹೇಗಿದ್ವು ಒಂದು ಕಾಲದಲ್ಲಿ ಅಂತ ಮರ್ತು ಹೋಗಿದೆ ಅಂತ. ಎಲ್ಲಿವರೆಗೆ ಅಂದರೆ ನಮ್ಮ ಉಡುಗೆ ತೊಡುಗೆಗಳು ಯಾವುದೂ ನಮಗೆ ನೆನಪಿಲ್ಲ. ಪಾಶ್ಚಾತ್ಯರ ಅನುಕರಣೆ ಮಾಡ್ತಾ ಇದ್ದೇವೆ ನಾವು. ಊಟ ತಿಂಡಿಗಳು ಕೂಡ ಹಾಗೆ ಅಂತ. ಊಟ ತಿಂಡಿಗಳಲ್ಲೂ ಕೂಡ ನಮ್ಮ ಹಳೆ ಕಜ್ಜಾಯಗಳು ನಮಗೆ ನೆನಪಿಲ್ಲ ಅಂತ. ನಮ್ಮ ಹಳೆ ಪದಾರ್ಥಗಳು ನೆನಪಿಲ್ಲ ನಮಗೆ. ತುಂಬ ಆರೋಗ್ಯಕರವಾಗಿದ್ವು, ರುಚಿಕರವಾಗೂ ಇದ್ವು. ಅವು ಎಲ್ಲ ಮರ್ತೋಗಿದೆ ನಮಗೆ. ಇತ್ತೀಚೆಗೆ ಶಂಕರ ಪಂಚಮಿ ಸಂದರ್ಭದಲ್ಲಿ ಒಂದು ವಿಶೇಷವಾದ ಮಹಾಪೂಜೆ, ಶಂಕರಾಚಾರ್ಯರದ್ದು ಮಹಾಪೂಜೆ ನಡೀತು ಇಲ್ಲಿ. ನಮ್ಮ ಮಹೇಶ್ ಮತ್ತು ತಂಡ ನಮ್ಮ ಎದುರಿಗೆ ಕೂತ್ಕೊಂಡಿದೆ ಇಲ್ಲಿ. ಇವರದೆಲ್ಲ ತುಂಬ ಸೇವೆ ಇತ್ತು ಅದರಲ್ಲಿ. ಅಲ್ಲಿ 500 ಬಗೆಯ ಅಡುಗೆಗಳನ್ನು ಪಾರಂಪರಿಕವಾದ್ದು ಎಲ್ಲವೂ ಮಾಡಲಾಗಿತ್ತು ಅಲ್ಲಿ ಅಂತ. ಶಂಕರಾಚಾರ್ಯರ ಆ ಮಹಾಗುರು ಪೂಜೆಯ ನೈವೇದ್ಯಕ್ಕೋಸ್ಕರವಾಗಿ 1000ಕ್ಕಿಂತ ಹೆಚ್ಚು ಬಗೆ ನೈವೇದ್ಯ ಮಾಡಿತ್ತು ಅಲ್ಲಿ. ಅದರಲ್ಲಿ ಅಡುಗೆ ರೂಪದಲ್ಲಿರ್ತಕ್ಕಂಥದ್ದೇ ದೊಡ್ಡ ಸಂಖ್ಯೆಯಲ್ಲಿ 100 ಸಂಖ್ಯೆಯಲ್ಲಿ ಅದಿತ್ತು ಅನ್ನೋದನ್ನು ನೆನಪು ಮಾಡ್ಕೊಳ್ತೇವೆ. ತುಂಬ ಅಪರೂಪದ ಸಂದರ್ಭ ಅದು. ಹೀಗೆ ಅದೆಲ್ಲ ಮರ್ತೋಗಿದೆ. ಹಾಗೆ ಭಾಷೆ ಕೂಡ, ಭಾಷೆ ಅಂತೂ ಪೂರ್ತಿ ಕಳಸ ಮೇಲೋಗರ ಅಂತ ಹಾಗಾಗಿಬಿಟ್ಟೆ ನಮ್ಮ ಭಾಷೆ ಅಂತ. ಕನ್ನಡ ಮಾತಾಡೋದು ಸರಿಯಾಗಿ ಅಂದರೆ ಭಾರಿ ಕಷ್ಟ ಆಗ್ತದೆ ನಮಗೆ ಅಂತ. ಅಂಥ ಪರಿಸ್ಥಿತಿ ಇದೆ ಅಂತ. ಉಸಿರು ಕಟ್ತದೆ ಅಂತ, ಶಬ್ದವೇ ಹೊರಗೆ ಬರೋದಿಲ್ಲ ಅಂತ. ಹೀಗ್ಯಾಕಾಯ್ತು ನಮಗೆ ಅಂತ. ನಮಗೆ ನಮ್ಮ ಮಾತೃಭಾಷೆ ಯಾಕೆ ಮರ್ತೋಯ್ತು? ನಮ್ಮ ಭಾಷೆ ಮಾತಾಡುವಾಗಲೂ ಯಾಕೆ ನಾವು ಪರಕೀಯ ಶಬ್ದಗಳನ್ನು ಬಳಸ್ತೇವೆ? ಈಗಲೂ ಮರ್ಯಾದೆಗೇಡು ಅಲ್ವಾ ಅಂತ, ಆತ್ಮಾಭಿಮಾನಕ್ಕೆ ಕೊರತೆ ಅಂತ. ಈಗ ಇಂಗ್ಲೀಷರು ಇಲ್ಲಿಗೆ ಬಂದರೆ ಅವರು ಕನ್ನಡ ಮಾತಾಡ್ತಾರ, ನಾವು ಅವರಲ್ಲಿ ಇಂಗ್ಲೀಷ್ ಮಾತಾಡ್ತೇವೆ ಅಂತ. ಇಲ್ಲಿಗೆ ಬಂದಾಗಲೇ ಮಾತಾಡೋದಿಲ್ಲ, ಇನ್ನು ಅಲ್ಲಿ ಮಾತಾಡ್ತಾರೆ ಅವರು. ಅವ್ರ ಊರಿನಲ್ಲಿ ಕನ್ನಡ ಶಬ್ದಗಳನ್ನ ಮಾತಾಡ್ತಾರೆ ಅವರು. ನಾವು ಯಾಕೆ ಮಾತಾಡ್ತೇವೆ ಆ ಶಬ್ದಗಳನ್ನು? ಬೇರೆ ಯಾವ ರಾಷ್ಟ್ರಗಳಲ್ಲಿ ಕೂಡ ಇಂಥ ಸ್ಥಿತಿ ಇಲ್ಲ ಅಂತ. ಅವರವ್ರ ಭಾಷೆಗಳನ್ನು ಮಾತಾಡ್ತಾರೆ. ನೀವು ಜಪಾನಿಗೆ ಹೋಗಿ, ರಷ್ಯಾಕ್ಕೆ ಹೋಗಿ, ನೀವು ಫ್ರಾನ್ಸಿಗೆ ಹೋಗಿ, ಅವರವ್ರ ಭಾಷೆಗಳನ್ನು ಮಾತಾಡ್ತಾರೆ. ಇಂಗ್ಲೆಂಡಿನ ಒಂದು ಭಾಗವೇ 2 ತುಂಡುಗಳಿದೆ ಇಂಗ್ಲೆಂಡ್ನಲ್ಲಿ. ಅವ್ರ ಭಾಷೆ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡೋದಿಲ್ಲ ಅವರು ಅಂತ. ಹೀಗಿರುವಾಗ ನಮಗೆ ಯಾಕೆ ಇಂಥ ಒಂದು ಮೈಮರಿವು ಬಂತು? ಇಂಥ ಒಂದು ಕೀಳರಿಮೆ ನಮ್ಮ ಭಾಷೆ ಬಗ್ಗೆ ಯಾಕೆ ನಮಗೆ ಬಂತು? ನಮ್ಮ ತಾಯಿಯಿಂದ ನಮಗೆ ಪ್ರೀತಿ ಇರಬೇಡವಾ? ಪ್ರಪಂಚದ ಎಲ್ಲ ಮಹಿಳೆಯರು ತಾಯಿಂದಿರೆ, ಅದು ನಮ್ಮ ತಾಯಿ ಬಗ್ಗೆ ನಮಗೆ ವಿಶೇಷ ಅಭಿಮಾನ ಬೇಡವಾ ಅಂತ. ತಾಯಿಯ ಬಗ್ಗೆ ನಮಗೊಂದು ಕೀಳರಿಮೆ ಬಂದರೆ ಅಂತ, ನಮ್ಮ ತಾಯಿ ಸರಿ ಇಲ್ಲ ಅಂತ ನಮಗೆ ಅನಿಸಿದರೆ, ಹೇಗಿದ್ರು ತಾಯಿಯೇ ಅಂತೆ, ಅವಳು ಏನೇ ಆಗಿರಲಿ ಅಂತ. ಹಾಗಿರುವಾಗ ಇಂಥ ಒಳ್ಳೆ ತಾಯಿ ಕನ್ನಡ ಮಾತೆ, ಕನ್ನಡಾಂಬೆ, ನಾವು ಯಾಕೆ ಅದನ್ನು ಉಪೇಕ್ಷೆ ಮಾಡ್ತಾ ಇದ್ದೇವೆ ಅಂತ. ಹಾಗಾಗಿ ನಾಲಿಗೆಯನ್ನು ಮಡಿ ಮಾಡುವ ಸಲುವಾಗಿ ಅಭಿಯಾನ ಇದು ಅಂತ. ನಾಲಿಗೆ ಶುದ್ಧೀಕರಣ ಅಂತ, ಊಟ ಶುದ್ಧೀಕರಣ, ಆಮೇಲೆ ಮೊದಲು ನಾಲಿಗೆ ಶುದ್ಧೀಕರಣ ಅಂತ, ಭಾಷಾ ಶುದ್ಧೀಕರಣ ಅಂತ, ಆ ಪ್ರಯತ್ನ ಇದು. ಹಾಗೆ ದಿನಕ್ಕೊಂದೊಂದು ಶಬ್ದಗಳನ್ನು ನೆನಪು ಮಾಡ್ಕೊಳ್ತಾ ಇತ್ತು. ಹಾಗೆ ಇವತ್ತು ಕೂಡ ಒಂದು ಶಬ್ದ ನೆನಪು ಮಾಡ್ಕೊಳ್ತೇವೆ. ಈ ಶಬ್ದ ನಿಮಗೆ ನಿಮ್ಮ ಮನಸ್ಸಿಗೆ ಬರುತ್ತಾ ನೋಡಿ ಅಂತ. ಈಗ ನಾವು ನಮ್ಮ ನಿತ್ಯ ಬಳಕೆಯಲ್ಲಿ ನಾವು ಯಾದಿ ಅಂತ ಬಳಸ್ತೇವ, ಪಟ್ಟಿ ಅಂತ ಬಳಸ್ತೇವ, ನಾವು ಸೂಚಿ ಅಂತ ಬಳಸ್ತೇವ ನಮ್ಮ ನಿತ್ಯ ಬಳಕೆಯಲ್ಲಿ, ಕೋಷ್ಟಕ ಅಂತ ಬಳಸ್ತೇವ, ಅನುಕ್ರಮಣಿಕೆ ಅಂತ ಬಳಸ್ತೇವ. ನಾವೇನು ಬಳಸ್ತೇವೆ? ಲಿಸ್ಟ್ ನಾವು ಬಳಸ್ತಾ ಇರೋಂಥದ್ದು. ಈ ಶಬ್ದಗಳೆಲ್ಲ ಮರ್ತೋಗಿದೆ ನಮಗೆ ಅಂತ. ಲಿಸ್ಟ್ ಅಂತ ಬಳಸ್ತೇವೆ ನಾವು. ಯಾಕೆ ಅಂತಲೇ ಗೊತ್ತಿಲ್ಲ ನಮಗೆ. ಅವರು ಭಾರತ ಬಿಟ್ಟು ತೊಲಗಿ ಯಾವುದೋ ಕಾಲ ಇತ್ತು ಅವರು. ನಮ್ದೆಲ್ಲ 25 ವರ್ಷದ ಆಚರಣೆ, 50 ವರ್ಷದ ಆಚರಣೆ, 75 ವರ್ಷದ ಆಚರಣೆ ಎಲ್ಲ ಆಯಿತು ಸ್ವಾತಂತ್ರ್ಯ ಬಂದು ಅಂತ. ಆದರೆ ಇನ್ನೂ ಬಿಟ್ಟಿಲ್ಲ ನಾವು ಅದನ್ನು ಅಂತ. ಬಿಡಬೇಕು ಅದನ್ನು ಅಂತ. ಈ ಲಿಸ್ಟು, ಐಟಮ್ಮು ಇದೇ ಶಬ್ದಗಳನ್ನೇ ಬಳಸ್ತೇವೆ ನಾವು ಅಂತ.
ಊಟ ಅಂತ ಬಂದುಬಿಟ್ರೆ ನಾವು ಐಟಮ್ ಅಂತ ಬಡಿಸ್ತೇವೆ ಹೊರತು ಎಷ್ಟು ಐಟಮ್, ಏನು ಐಟಮ್ ಇವತ್ತು ಅಂತ, ಎಷ್ಟು ಬಗೆ ಇವತ್ತು ಅಂತ ಕೇಳ್ತೇವೆ ನಾವು, ಏನೇನು ಬಗೆ ಇವತ್ತು ಅಂತ ಕೇಳ್ತೇವೆ ನಾವು, ಇಲ್ಲ ಅಂತ. ಆ ಬಗೆ ಅನ್ನೋ ಶಬ್ದವೇ ಬಿಟ್ಟೋಯ್ತು ನೋಡಿ ಅಂತ. ಎಷ್ಟು ಒಳ್ಳೆ ಶಬ್ದ. ಲಿಸ್ಟ್ ಅನ್ಬೇಕಾದ್ರೆ ಒತ್ತಕ್ಷರ ಇದೆ, ಸಕಾರ ಟಕಾರ ಇಂಥದ್ದೆಲ್ಲ ಇದೆ ಅಲ್ಲಿ. ಅದು ಬಗೆ ಅಂದರೆ ತುಂಬ ಸುಲಭವಾಗಿ ಬಾಯಲ್ಲಿ ಬರುವಂಥ ಶಬ್ದ, ಎರಡೇ ಅಕ್ಷರದ್ದು ಅಂತ. ಎಷ್ಟು ಚೆಂದ ಇದೆ ಅದು ಅಂತ. ಬಗೆ ಅನ್ನುವಾಗ ಆ ವೈವಿಧ್ಯವನ್ನು ತೋರಿಸ್ತದೆ ಅದು. ಊಟದಲ್ಲಿ ವೈವಿಧ್ಯ ತುಂಬ ಮುಖ್ಯ. ಏಕತಾನತೆಯನ್ನು ನಾವು ಒಪ್ಪೋದಿಲ್ಲ ಊಟದಲ್ಲಿ ಅಲ್ವಾ. ನಿತ್ಯ ಗಂಜಿ ಊಟಕ್ಕೆ ನಾವು ಒಪ್ತೇವೆ ನಾವು. ವೈವಿಧ್ಯ ಬೇಕು ಊಟ ಅಂದರೆ ಅಂತ. ಹಾಗಾಗಿ ಪಂಚಭಕ್ಷ್ಯ ಪರಮಾನ್ನ ಅಂತ ಹೇಳುವಂಥದ್ದು ಅಂತ, ಷಡ್ರಸೋಪೇತ ಅಂತ ಹೇಳುವಂಥದ್ದು ಆ ಕಾರಣಕ್ಕೆ ಅಂತ. ಅದನ್ನು ನೆನಪು ಮಾಡುವ ಶಬ್ದ ಬಗೆ ಅನ್ನುವಂಥದ್ದು. ಗೃಹಸ್ಥನಾದವನು ನಿತ್ಯವೂ 6 ರಸಗಳನ್ನು ಸೇವನೆ ಮಾಡಲೇಬೇಕಂತೆ. ಯಾಕೆ ಅವನಿಗೆ ಎಲ್ಲ ಭಾವಗಳು ಬೇಕು. ಅವನಿಗೆ ಪ್ರೀತಿ ಬೇಕು. ಹಾಗಾಗಿ ಅವನು ಸಿಹಿ ಸೇವನೆ ಮಾಡಬೇಕು ಅವನು ಪ್ರತಿನಿತ್ಯವೂ ಕೂಡ. ಹಾಗೆ ದುಃಖಗಳನ್ನು ಕೂಡ ಅನುಭವಿಸುವಂಥ ಯೋಗ್ಯತೆ ಬೇಕು ಅವನಿಗೆ ಅಂತ. ನೋವುಗಳು ದುಃಖಗಳು ಬರ್ತವೆ ಜೀವನದಲ್ಲಿ, ಕಹಿ ತಿನ್ನಬೇಕು ಪ್ರತಿನಿತ್ಯವೂ ಕೂಡ. ಸ್ವಲ್ಪ ಗತ್ತು ಬೇಕಾಗ್ತದೆ, ಸ್ವಲ್ಪ ಅಹಂಕಾರ ಬೇಕಾಗ್ತದೆ. ಗೃಹಸ್ಥನ ಒಂದು ಯಜಮಾನ ಮನೆ ನಡೆಸಬೇಕು ಅಂದರೆ, ಅಥವಾ ಒಂದು ಯಾವುದೇ ಸಂದರ್ಭಕ್ಕೂ ಒಂದು ಸ್ವಲ್ಪ ಗತ್ತಿಲ್ಲದೆ ಇದ್ದರೆ ಬೋಧಿಸತ್ವನ ಕಥೆ ಆಗಿಬಿಡ್ತದೆ ಆಮೇಲೆ ಅಂತ. ಹುಳಿ ಬೇಕು, ಹುಳಿಗೆ ಸ್ವಲ್ಪ ಹುಳಿಯನ್ನು ಕೊಡ್ತದೆ ನಮಗೆ ಅಂತ. ಮತ್ತು ನೀವು ಸಂಸಾರಿಗಳು ಸಿಟ್ಟುಗುಟ್ಟು ಇರ್ತದಲ್ವಾ, ಸ್ವಲ್ಪ ಹೆಚ್ಚೇ ಇರ್ತದೆ, ಅದಿಲ್ಲದೆ ಸಂಸಾರ ಆಗೋದಿಲ್ಲ ಅಂತ. ಹಾಗಾಗಿ ಖಾರವನ್ನು ತಿನ್ನಬೇಕು ನೀವು. ಮಾತ್ಸರ್ಯವೇ ಕೆಲಸ ಮಾಡೇ ಮಾಡ್ತದೆ ಸಂಸಾರದಲ್ಲಿ. ಅದಿಲ್ಲದೆ ಸಂಸಾರ ಎಲ್ಲಿದೆ ಹೇಳಿ ಅಂತ. ಒಗರು ಬೇಕು ಅಂತ. ಈ ರಸಗಳನ್ನೆಲ್ಲ ಸೇವನೆ ಮಾಡಬೇಕಾಗ್ತದೆ. ಷಡ್ರಸಗಳನ್ನು ಕೂಡ ಸೇವನೆ ಮಾಡಿದರೆ ದೇಹಕ್ಕೊಂದು ಪರಿಪೂರ್ಣತೆ ಬರುವಂಥದ್ದು. ಮಾಡ್ತಾ ಇಲ್ಲ ನಾವು ಅದನ್ನು. ಅದೆಲ್ಲ ಬೇಕು ಅನ್ನೋ ಅರ್ಥ ಕೊಡ್ತಕ್ಕಂಥ ಶಬ್ದ ಬಗೆ ಎನ್ನುವಂಥ ಶಬ್ದ ಅಂತ. ಎಷ್ಟು ಬಗೆ ಇವತ್ತು ಎನ್ನುವಂಥ ಬಿಟ್ಟೇ ಬಿಟ್ಟಿದ್ದಲ್ಲ ನಾವು ಅದನ್ನು ಅಂತ. ಮೆನು, ಐಟಮ್, ಈ ಶಬ್ದಗಳು ಬಂದುಬಿಟ್ಟಿದೆಯಲ್ಲ ಆ ಜಾಗದಲ್ಲಿ ಅಂತ. ನಮಗೆ ಮನು ಮರ್ತೋಗಿದೆ, ಮೆನು ಬಂದಿದೆ ಆ ಜಾಗದಲ್ಲಿ ಅಂತ. ನಾವು ಏನು ಮನುಷ್ಯರು ಅಂತಲೇ ಮರ್ತೋಗಿದೆ ನಮಗೆ. ಯಾವ ಮನುಷ್ಯರು ನಾವು ಅಂತಲೇ ಮರ್ತೋಗಿದೆ. ಮನುಷ್ಯರು ಯಾವ ಬಗೆ ನಾವು, ಯಾವ ವೈವಿಧ್ಯ ನಾವು, ನಮ್ಮ ಪರಂಪರೆ ಏನು ನೋಡಿದ್ರೆ ನಮಗೆ ಮರ್ತೋಗಿದೆಯಲ್ಲ ಅಂತ. ಹಾಗಾಗಿ ಆ ಲಿಸ್ಟ್ ಅನ್ನೋ ಶಬ್ದವನ್ನು ಗಮನಿಸ್ತಾ ಇದ್ವು. ನಮ್ಮಲ್ಲೂ ಸುತ್ತಮುತ್ತ ನಾವು ಗಮನಿಸ್ತೇವೆ ಅದನ್ನು. ನಮ್ಮಲ್ಲಿ ತುಂಬ ಒಂದು ಸಂಘಟನೆ, ಒಂದು ಮಂಡಲ, ಲಿಸ್ಟ್ ಮಾಡು ಅಂತ, ವಲಯ ಲಿಸ್ಟ್ ಮಾಡು ಅಂತ ಬರ್ತದೆ ಕೂಡಲೇ ಅಂತ. ಅಥವಾ ಒಂದು ಊಟ ಅಂದರೆ ಏನೇನು ಇದು ಪದಾರ್ಥಗಳು ಏನೇನು ಬೇಕು ಲಿಸ್ಟ್ ಮಾಡು ಒಂದು ಅಂತ. ಅಂಗಡಿಗೆ ಹೋಗಿ ಸಾಮಾನು ತರಬೇಕು, ಲಿಸ್ಟ್ ಮಾಡು. ಈ ಲಿಸ್ಟು ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕಲ್ಲ, ಬಿಡಬೇಕಲ್ಲ ಇದನ್ನು ಅಂತ. ಇವತ್ತೇ ಒಂದು ವ್ರತ. ಇವತ್ತಿಂದ ನೀವು ಕನ್ನಡ ಮಾತಾಡುವಾಗ ಲಿಸ್ಟ್ ಅಂತ ಬಳಸಬಾರ್ದು. ನಮ್ಗೆ ಇಂಗ್ಲೀಷೇ ಮಾತಾಡೋ ಪ್ರಮೇಯ ಬಂದರೆ, ಪ್ರಮೇಯ ಬರದೆ ಮಾತಾಡಬೇಡಿ. ಇಂಗ್ಲೀಷ್ ಮಾತಾಡಬೇಕಾದ ಅಗತ್ಯ ಬಂದರೆ ಇಂಗ್ಲೀಷ್ ಮಾತಾಡಿ, ಆ ಮಧ್ಯದಲ್ಲಿ ಲಿಸ್ಟ್ ಅಂತ ಬಳಸ್ಬೋದು ನೀವು. ಕನ್ನಡ ಮಾತಾಡಬೇಕಾದ್ರೆ ಲಿಸ್ಟ್ ಅಂತ ಬಳಸ್ಬಾರ್ದು. ಇಷ್ಟು ಶಬ್ದ ಇದೆ. ಯಾದಿ ಅನ್ನೋ ಶಬ್ದ ಇದೆ. ಯಾದಿ ಅನ್ನೋ ಶಬ್ದ ಇದೇ ಅರ್ಥವನ್ನು ಕೊಡುತ್ತೆ, ಪೂರ್ತಿಯಾಗಿ ಅದೇ ಅರ್ಥವನ್ನು ಕೊಡುವಂಥ ಶಬ್ದ. ಅದು ಸುಲಭವಾಗಿದೆ, ಒತ್ತಕ್ಷರ ಇಲ್ಲ, ಮಹಾಪ್ರಾಣ ಇಲ್ಲ, ಪುರುಷಾಕ್ಷರಗಳು ಶ ಇಂಥದ್ದೆಲ್ಲ ಇಲ್ಲ ಅದರಲ್ಲಿ. ಸುಲಭವಾಗಿ ಉಚ್ಚಾರ ಮಾಡೋಕ್ಕೆ ಬರೋವಂಥದ್ದಿದೆ. ಕೋಶಗಳೆಲ್ಲ ಇದನ್ನು ಶುದ್ಧ ಕನ್ನಡ ಶಬ್ದ ಅಂತ ಹೇಳ್ತೇವೆ, ಪರಿಶುದ್ಧ ಕನ್ನಡ ಶಬ್ದ ಅಂತ ಎಲ್ಲ ಕೋಶಗಳು ಹೇಳ್ತೇವೆ. ನಮಗೊಂದು ಸ್ವಲ್ಪ ಸಂಶಯ ಅದ್ರ ಮೇಲೆ. ಯಾಕೆಂದರೆ ಹಿಂದಿಯಲ್ಲಿ ಯಾದ್ ಅನ್ನೋ ಶಬ್ದ ಇದೆ. ಹಿಂದಿಯಲ್ಲಿ ಯಾದ್ ಅಂದರೆ ನೆನಪು ಅಂತ, ಸ್ಮರಣೆ ಅಂತ. ಯಾದ್ ಆತಿ ಹೇ ಅನ್ನೋ ಬಳಕೆ ಇದೆ. ಈ ಯಾದ್ ಅನ್ನೋದು ಅದು ಪರ್ಷಿಯನ್, ಅದು ಹಿಂದಿ ಅಲ್ಲ. ಅದು ಹಿಂದಿಯನ್ನು ಸ್ಮರಣ ಸಂಸ್ಕೃತ ಶಬ್ದ, ಸ್ಮೃತಿ, ಸ್ಮರಣ ಅದೆಲ್ಲ ಹಿಂದಿ ಶಬ್ದ. ಯಾದ್ ಅಂದರೆ ಪರ್ಷಿಯನ್ ಮೂಲ ಅದು ಅಂತ. ಅದೇ ತುಂಬ ಬಳಕೆ ಇದೆ ಹಿಂದಿಲಿ ಇವತ್ತು. ಹಿಂದಿ ಅವಸ್ಥೆ ಕೂಡ ಅಯೋಮಯ ಆಗಿಬಿಟ್ಟಿದೆ. ಹಿಂದಿಯಲ್ಲಿ ಪರ್ಷಿಯನ್ ತುಂಬಿಕೊಂಡಿದೆ, ಪೂರ್ತಿ ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾವು ಕೆಲವು ಸತಿ ಉತ್ತರ ಕಡೆ ಹೋಗಿ ಎಲ್ಲ ಹಿಂದಿಯಲ್ಲಿ ಮಾತಾಡಿದರೆ ಭಾರಿ ಖುಷಿ ಪಡ್ತಾರೆ. ನಿಮ್ಮದು ಶುದ್ಧ ಹಿಂದಿ, ನಿಮ್ಮದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಗುಟ್ಟಿ ಅನ್ನೋದ್ರೆ ನಮ್ಗೆ ಮೃದು ಶಬ್ದಗಳು ಗೊತ್ತಿಲ್ಲ, ಅದು ಹಿಂದಿ ಭಾಷೆ ಗೊತ್ತಿಲ್ಲ, ಶಬ್ದ ಗೊತ್ತಿಲ್ಲದೆ ಇದ್ದಾಗ ಸಂಸ್ಕೃತದಿಂದ ತಗೊಳ್ತೇವೆ ನಾವು ಆ ಶಬ್ದಗಳನ್ನು. ಆ ಶಬ್ದ ನೋಡಿದಾಗ ಅವ್ರಿಗೆ ಇದೇನೋ ಶುದ್ಧ ಭಾಷೆ, ಇದು ದೇವ ಭಾಷೆ ಅಂತ ಅನಿಸ್ತದೆ ಅವರಿಗೆ ಅಂತ. ಹಿಂದಿ ಅಂದರೆ ಇನ್ನೇನು ಸಂಸ್ಕೃತವೇ ಅದು, ತುಂಬ ಸಂಸ್ಕೃತ ಹಿಂದಿ ಅಂದರೆ, ಅಲ್ಲಿಂದ ಸೀದಾ ಹಾಗೆ ಬಂದಿರೋಂಥದ್ದು ಅದು ಅಂತ. ಆದರೆ ಈ ಮುಘಲರ ಆಳ್ವಿಕೆಯಲ್ಲಿ ತುಂಬ ಪರ್ಷಿಯನ್ ಶಬ್ದಗಳು ಬಂದು ಅಲ್ಲಿ ಕಲಬೆರಕೆ ಆಗೋಯಿತು, ಆ ಭಾಷೆ ತುಂಬ ಹಾಳಾಯಿತು. ಹಾಗಿದೆ ಪರಿಸ್ಥಿತಿ. ಆಗ ಯಾದ್ ಅನ್ನೋ ಶಬ್ದ ತುಂಬ ಬಳಕೆಯಲ್ಲಿದೆ. ನಮಗೊಂದು ಸಣ್ಣ ಸಂಶಯ ಏನಂದರೆ, ಯಾದಿ ಅನ್ನುವಾಗ
ಅಲ್ಲಿಂದ ಬಂತ ಅದು ಅಂತ. ಕೋಶಗಳಾಗಿ ಹೇಳೋದಿಲ್ಲ, ಕೋಶಗಳು ಶುದ್ಧ ಕನ್ನಡ ಶಬ್ದ ಅಂತಲೇ ಹೇಳ್ತೇವೆ. ನಮ್ಮ ಸಂಶಯ ಅದು. ಈಗ ಪಟ್ಟಿ ಮಾಡೋದು ಯಾಕೋಸ್ಕರ ಮಾಡ್ತೇವೆ ನಾವು ಅಂದರೆ ನೆನಪಿಗೋಸ್ಕರ ಮಾಡ್ತೇವೆ ನಾವು ಅದನ್ನು ಅಂತ ಅಲ್ವಾ, ಸ್ಮರಣೆಗೋಸ್ಕರ ಮಾಡ್ತೇವೆ ಅದನ್ನು ಅಂತ. ಹಾಗಾಗಿ ಎಲ್ಲರೂ ಆ ಶಬ್ದದ ಮೂಲದಿಂದ ಬಂತ ಅಂತ ಒಂದು ಸಣ್ಣ ಸಂಶಯ ಇದೆ ನಮಗೆ. ಹಾಗಾಗಿ ಬೇರೆ ಶಬ್ದಗಳನ್ನು ಹುಡುಕಿಟ್ಟಿದ್ದೇವೆ. ಪಟ್ಟಿ ಅಂತ ಇದು ಸಂಸ್ಕೃತವೇ ಪಕ್ಕ ಇದೆ. ಪಟ್ಟಿಕಾ ಸಂಸ್ಕೃತ ಶಬ್ದ, ಅಥವಾ ಪಟ್ಟಿ ಅಂತಲೂ ಇದೆ ಸಂಸ್ಕೃತದಲ್ಲಿ, ಅಲ್ಲಿಂದೇ ಬಂದಿದೆ. ಆ ಶಬ್ದವನ್ನು ಬಳಸ್ಬೋದು. ಹಾಗಾಗಿ ಹಿಂದಿನ ಕಾಲದಲ್ಲೇ ಪಟ್ಟಿ ಮಾಡೋದಂತಲೇ ಶಬ್ದ ಇತ್ತು ಅಂತ. ಈಗ ಉತ್ತರ ಕನ್ನಡದಲ್ಲಿ ಆ ಶಬ್ದ ಜಾಸ್ತಿ. ಉತ್ತರ ಕನ್ನಡದಲ್ಲಿ ಈ ಶಾಲೆ ತಗೊಂಡೋಗಿ ಬರ್ಕೊಳ್ಳೋ ಪುಸ್ತಕ ಇದೆಯಲ್ಲ, ಅದು ಪಟ್ಟಿ ಅಂತಲೇ. ಪಟ್ಟಿ ಪೆನ್ನು ಅಂತ ಬಂತು, ಆಮೇಲೆ ಮುಂದಕ್ಕೆ ಅದು ಪಟ್ಟಿ ಅಂತ ಇದ್ದಿದ್ದು. ಪಕ್ಕಾಪಟ್ಟಿ, ಕಚಾಪಟ್ಟಿ ಅಂತ ಹೇಳ್ತಿದ್ದು ಚೆನ್ನಾಗಿ ನೆನಪಿದೆ ನಮ್ಗೆ ಚಿಕ್ಕ ವಯಸ್ಸಿನಲ್ಲಿ. ಇಲ್ಲಿ ಕೇಳಿದ್ದೇವೆ. ಈಗ ಶಬ್ದದ ಸುಳುವು ಇರಲಿಕ್ಕಿಲ್ಲ, ಎಲ್ಲ ಹೊಸ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತೂ ಇರಲಿಕ್ಕಿಲ್ಲ. ಅದು ನಮ್ಮ ಚಿಕ್ಕ ವಯಸ್ಸಲ್ಲಿ ಈ ಪಕ್ಕಾಪಟ್ಟಿ ಮತ್ತು ಕಚಾಪಟ್ಟಿ ಮತ್ತು ಪಕ್ಕಾಪಟ್ಟಿ ಅಂತ, ಇಂಗ್ಲೀಷಿನ ರಫ್ ಮತ್ತು ನೋಟ್ಸ್ ಇದೆಯಲ್ಲ, ಅದಕ್ಕೆ ಆ ಶಬ್ದ ಅಂತ. ಅದು ಹಾಗಿತ್ತು ಆ ಕಾಲದಲ್ಲಿ ಅಂತ. ಪಕ್ಕಾಪಟ್ಟಿ, ಕಚಾಪಟ್ಟಿ ಮತ್ತು ಪಕ್ಕಾಪಟ್ಟಿ ಅಂತ ತುಂಬ ಚೆನ್ನಾಗಿ ಆ ಶಬ್ದಗಳು ಬಳಕೆ ಆಗ್ತಾ ಇತ್ತು ಅಂತ. ಮರ್ತೋಯ್ತು ಅದು. ಪಟ್ಟಿ ಶಬ್ದವನ್ನು ತರ್ಬೋದು, ಬಳಸ್ಬೋದು ಅಂತ. ಇನ್ನು ಸಂಸ್ಕೃತ ಪ್ರೇಮಿಗಳಾದರೆ ಸೂಚಿ ಅನ್ನೋ ಶಬ್ದ ಬಳಸ್ಬೋದು. ಸೂಜಿ ಅಲ್ಲ, ಸೂಚಿ. ಸೂಚಿ ಅಂದ್ರೆ ಇದೆ ಅರ್ಥ. ಅದು ಪಟ್ಟಿ ಅನ್ನೋ ಅರ್ಥದಲ್ಲೇ ಸಂಸ್ಕೃತದಲ್ಲಿರ್ತಕ್ಕಂಥ ಶಬ್ದ ಸೂಚಿ ಅಂತ. ವಿಷಯ ಸೂಚಿ, ವಿಷಯಗಳ ಪಟ್ಟಿ ಅಂತ ಅರ್ಥ ಅದು. ಹಾಗೆ ಕೋಷ್ಟಕ ಅನ್ನೋದು ಇದ್ರ ಹತ್ರ ಇದೆ ಅಂತ. ಸುಮಾರು ಇದೇ ರೀತಿ ಇರ್ತಕ್ಕಂಥದ್ದು. ಕೋಷ್ಟಕ ಅನ್ನೋದು ಕನ್ನಡದಲ್ಲಿ ಸ್ವಲ್ಪ ಚೂರುಪಾರು ಬಳಕೆಯಿದೆ. ಶಾಲೆಗೆ ಹೋಗೋರು ಅಲ್ಪ ಸ್ವಲ್ಪ ಬಳಸ್ತಾರೆ. ಟೇಬಲ್ ಅನ್ನೋ ಅರ್ಥದಲ್ಲಿ ಕೋಷ್ಟಕ ಅಂತ ಬಳಸ್ತಾರೆ. ಅಲ್ಲಿ ಸಾಲಾಗಿ ನಾವು ಬರಿತಾ ಹೋಗ್ತೇವೆ, ಕೆಳಗೆ 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 ಬರಿತಾ ಹೋಗ್ತೇವೆ. ಪಟ್ಟಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು ಅದು ಕೋಷ್ಟಕ ಅನ್ನುವಂಥದ್ದು. ಎಷ್ಟೋ ಕಡೆ ಬಳಸ್ಲಿಕ್ಕೆ ಬರ್ತದೆ ಅದನ್ನು ಅಂತ. ಆ ಜಾಗದಲ್ಲಿ, ಲಿಸ್ಟ್ ಅನ್ನೋ ಜಾಗದಲ್ಲಿ ಬಳಸ್ಲಿಕ್ಕೆ ಬರ್ತದೆ ಅಂತ. ಕೋಷ್ಟಕ ಮಾಡ್ಕೋಬೋದು ಅಂತ ಹೇಳ್ಬೋದು ಅಂತ. ಸಂಸ್ಕೃತದಲ್ಲಿ ಅನುಕ್ರಮಣಿಕೆ ಅಂತ ಹೇಳ್ತಾರೆ. ಅನುಕ್ರಮಣಿಕಾ ಅಂತ, ಕನ್ನಡದಲ್ಲಿ ಅನುಕ್ರಮಣಿಕೆ ಅಂತ ಆಗ್ತದೆ ಅದು. ಅನುಕ್ರಮಣಿಕಾ ಒಂದು ಪುಸ್ತಕದಲ್ಲಿ ಆರಂಭದಲ್ಲಿ ಪರಿಬಿಡಿ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಇಡೀ ಪುಸ್ತಕದಲ್ಲಿ ಏನಿದೆ ಅಂತ ಅದನ್ನು ಸಾಲಾಗಿ ಕೊಡೋದು, ಮೇಲೆ ಕೆಳಗೆ 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 ಸಾಲಾಗಿ ಬರೆಯುವಂಥದ್ದು ಪಟ್ಟಿ ಅದಂತ, ಬೇರೆ ಏನೂ ಅಲ್ಲ. ಸೂಚಿ ಅದೊಂದು. ಈ ಶಬ್ದ ಕೂಡ ಇದೆ. ಇಷ್ಟು ಶಬ್ದಗಳಿದೆ ನಮ್ಮಲ್ಲಿ, ಏನು ಬಡತನ ಇಲ್ಲ. ಆ ಒಂದು ಶಬ್ದಕ್ಕೆ ಯಾಕೆ ಜೋತ್ ಬೀಳೋದು ನಾವು? ಯಾಕೆ ನಾವು ಅದಕ್ಕೆ ಜೋತ್ ಬೀಳಬೇಕು? ಇವತ್ತು ಬಿಡ್ಬೇಕು ನಾವು ಅದನ್ನು, ಆ ಶಬ್ದವನ್ನು. ಹಾಗಂತ ಅನೇಕ ಶಬ್ದಗಳನ್ನು ಬಿಡ್ತಾ ಹೋಗ್ಬೇಕು. ಕನ್ನಡ ಮಾತಾಡಬೇಕು. ಕನ್ನಡ ಮಾತಾಡ್ಬೇಕಾದ್ರೆ ಶುದ್ಧವಾಗಿ ಕನ್ನಡ ಮಾತಾಡಬೇಕು. ಸರಸ್ವತಿ ಮೆಚ್ಚುತ್ತಾಳೆ, ನಿಮ್ಮ ಪೂರ್ವಜರು ಮೆಚ್ಚುತ್ತಾರೆ, ನಮ್ಮ ಸಂತಾನ ಹೌದು ಅಂತ ಹೇಳ್ತಾರೆ ಅವರು. ಆಗ ಇಲ್ಲಿ ಎದ್ರೆ ಇದು ನಮ್ಮ ಸಂತಾನ ಅಲ್ಲ, ಇದು ಯಾವುದೋ ಕಲಬೆರಕೆ ಅಂತ ಹೇಳ್ತಾರೆ ಅವರು. ಹಾಗಾಗಬಾರ್ದು ಅಂತ. ಹಾಗಾಗಿ ಒಂದು ದೃಢ ನಿಶ್ಚಯಕ್ಕೆ, ದೃಢ ಸಂಕಲ್ಪಕ್ಕೆ ಬರೋಣ. ಭಾಷೆ ಶುದ್ಧವಾಗಿಟ್ಕೊಳ್ಳೋಣ ನಾವು. ಇಂಗ್ಲೆಂಡಿನ ಪಕ್ಕದಲ್ಲೇ ಫ್ರಾನ್ಸ್ ಇದೆ, ಆದರೆ ಅವರು ತಪ್ಪಿಯೂ ಫ್ರೆಂಚ್ ಭಾಷೆಯಲ್ಲಿ ಇಂಗ್ಲೀಷ್ ಶಬ್ದ ಬರೋಕ್ಕೆ ಬಿಟ್ಟಿಲ್ಲ ಅಂತ. ಯಾವ ಕಾರಣಕ್ಕೂ ಇಂಗ್ಲೀಷ್ ಮಾತಾಡೋದಿಲ್ಲ ಅವರು, ಫ್ರೆಂಚೇ ಮಾತಾಡೋದು. ಅವು ಎಲ್ಲಿವರೆಗೆ ಇದೆ ಅಂದರೆ ಅಲ್ಲೊಂದು ಭಾಷಾ ಮಂಡಲ ಇದೆ. ಹೊಸ ಶಬ್ದ ನೀವು ಸೇರಿಸೋ ಹಾಗಿಲ್ಲ. ಫ್ರೆಂಚ್ ಭಾಷೆಗೆ ಯಾವುದೇ ಶಬ್ದ ಸೇರಿಸೋ ಹಾಗಿಲ್ಲ. ಆ ಮಂಡಲದ ಅನುಮೋದನೆ ಬೇಕು, ಅವ್ರ ಒಪ್ಪಿಗೆ ಬೇಕು, ಆಮೇಲೆ ಶಬ್ದ ಫ್ರೆಂಚ್ ಭಾಷೆ ಪ್ರವೇಶ ಮಾಡುವಂಥದ್ದು. ನಮ್ಮಲ್ಲಿ ಏನಿಲ್ಲ ಅಂತ ಹೇಳೋರಲ್ಲ, ಕೇಳೋರಲ್ಲ. ಬೇರೆ ಇಲ್ದಿರೋ ತೋಟ ನಮ್ಮ ಭಾಷೆ ಆಗಿಬಿಟ್ಟಿದೆ ಅಂತ ಎಲ್ಲ ಶಬ್ದಗಳು ಪ್ರವೇಶ ಮಾಡ್ತೇವೆ. ಆ ಕಡೆ ಪರ್ಷಿಯನ್ ಶಬ್ದಗಳು, ಈ ಕಡೆ ಇಂಗ್ಲೀಷ್ ಶಬ್ದಗಳು, ಪೋರ್ಚುಗೀಸ್ ಶಬ್ದಗಳು, ಎಲ್ಲ ಶಬ್ದಗಳು ಬಂದು ತುಂಬಿಕೊಂಡಿವೆ ನಮ್ಮಲ್ಲಿ. ಹೀಗಾಯ್ತಲ್ಲ ಅಂತ. ಹಾಗಾಗಿ ನಿಮ್ಮ ಮನೆಗೆ ಬಾಗಿಲು ಬೇಕು ಅಂತಾದರೆ ನಿಮ್ಮ ನಾಲ್ಗೆಗೂ ಬಾಗಿಲು ಬೇಕು ಅಂತ. ಬಾಗಿಲು ಹಾಕೋದು ಕಲ್ತ್ಕೊಳ್ಬೇಕು ಅಂತ. ಬೇರೆ ಭಾಷೆ ಶಬ್ದಗಳಿಗೆ ಬಾಗಿಲು ಹಾಕಿ, ಅದಕ್ಕೆ ಅವಕಾಶ ಇಲ್ಲ ಅಂತ. ನಮ್ಮ ಭಾಷೆ ಶುದ್ಧವಾಗಿ ನಾವು ಮಾತಾಡಬೇಕು ಅಂತ. ಅಂಥ ದೃಢ ನಿಶ್ಚಯಕ್ಕೆ ಇದು ಒಳ್ಳೆಯ ದಿವಸ ಎಂಬುದಾಗಿ ನಾವು ಭಾವಿಸ್ತೇವೆ. ನಮ್ಮ ಕನ್ನಡ ಭಾಷೆ ಕೂಡ ಹೊನ್ನುಗಳ ಆಗರ ಅದು. ಹಾಗೆ ನಮ್ಮ ಮನೆ ಭಾಷೆ ಕೂಡ, ನಮ್ಮ ಮನೆ ಭಾಷೆ ಎಷ್ಟು ಚೆನ್ನಾಗಿದೆ ಅದು. ಕನ್ನಡ ಭಾಷೆ ತುಂಬ ಚೆನ್ನಾಗಿದೆ. ಕನ್ನಡ ಭಾಷೆಯಲ್ಲಿಯೂ ಕೂಡ ನಮ್ಮ ಮನೆ ಭಾಷೆ ತುಂಬ ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ. ಆ ಭಾಷೆಯನ್ನು ನಾವು ಮರಿತಾ ಇದ್ದೇವೆ, ನೆನಪು ಮಾಡ್ಕೊಳ್ಬೇಕು. ಹಾಗಾಗಿ ಮಂಡಲ ವಲಯಗಳಿಗೆ ಕೂಡ ನಮ್ಮ ಸೂಚನೆ ಇದೆ. ನೀವು ಸಭೆಗಳನ್ನು ಮಾಡುವಾಗ ಶುದ್ಧ ಭಾಷೆಯನ್ನು ಬಳಸಿ. ಮಧ್ಯದಲ್ಲಿ ಆಂಗ್ಲ ಭಾಷೆ ತರಬೇಡಿ ಯಾವುದೇ ಕಾರಣಕ್ಕೂ ಅಂತ. ನೀವು ಪರಸ್ಪರ ಮಾತಾಡ್ಕೊಳ್ಳುವಾಗ ಶುದ್ಧ ಭಾಷೆಯನ್ನು ಬಳಸಿ. ಒಂದು ಸ್ವಲ್ಪ ದಿವಸ, ಒಂದು 4-6 ತಿಂಗಳಲ್ಲಿ ನಿಮಗೆ ಅಭ್ಯಾಸ ಆಗ್ತದೆ. ಅದು ನಿಮ್ಮ ಭಾಷೆ ಶುದ್ಧ ಆಗ್ತದೆ, ಬೇರೆ ಆಗ್ತದೆ, ನಿಮಗೊಂದು ಸಮಾಧಾನ ಆಗ್ತದೆ ಅಂತ. ಆಗ ಅಂತ ನಾವು ಸ್ವತಃ ಈ ಪ್ರಯತ್ನ ನಾವು ಮಾಡಿದ್ದೇವೆ. ಒಂದು 4-6 ತಿಂಗಳು ನಾವು ಸಣ್ಣ ತಪಸ್ಸು ಮಾಡಿದ್ಮೇಲೆ ನಿಮ್ಗೆ ಹೇಳ್ತಾ ಇರೋವಂಥದ್ದು. ನಾವು ಮಾಡದೇ ಇರೋದನ್ನು ನೀವು ಹೇಳಿಲ್ಲ. ನಾವು
ನಾನು ಮಾಡಿದ್ದನ್ನು ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ನೀವುಗಳೆಲ್ಲ ಈ ಪ್ರಯತ್ನವನ್ನು ಮಾಡಬೇಕು. ಒಂದು ಒಳ್ಳೆಯ ಶಬ್ದ, ನಮ್ಮ ಭಾರತೀಯ ಮೂಲದ ಶಬ್ದ, ಅದು ಪುಣ್ಯವನ್ನು ಕೂಡ ತಂದುಕೊಡ್ತದೆ ಅಂತ ಪತಂಜಲಿಗಳು ಹೇಳ್ತಾರೆ. ವ್ಯಾಕರಣದ ಮಹಾಭಾಷ್ಯದಲ್ಲಿ ಅವ್ರು ಹೇಳ್ತಾರೆ, ಏಕ ಶಬ್ದ ಸಮ್ಯಕ್ ಜ್ಞಾತಃ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ. ಪತಂಜಲಿಗಳು ವ್ಯಾಕರಣ ಮಹಾಭಾಷ್ಯದಲ್ಲಿ ಏಕಶಬ್ದ, ಒಂದೇ ಒಂದು ಶಬ್ದ, ಅದನ್ನು ಸಮ್ಯಕ್ ಜ್ಞಾತಃ, ಚೆನ್ನಾಗಿ ತಿಳ್ಕೊಂಡು, ಸುಷ್ಠು ಪ್ರಯುಕ್ತ, ಸರಿಯಾಗಿ ಪ್ರಯೋಗ ಮಾಡಿದರೆ, ತಪ್ಪತ್ತಾಗಿ ಅಲ್ಲ, ಸರಿಯಾಗಿ ಪ್ರಯೋಗ ಮಾಡಿದರೆ ಆ ಶಬ್ದ ನಮ್ಮ ಪಾಲಿಗೆ ಕಾಮಧೇನುವಾಗ್ತದೆ, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಡ್ತದೆ. ಅದು ಶಬ್ದ, ಅದು ಸ್ವರ್ಗೇ ಲೋಕೆ ಕಾಮದುಗ್ಭವತಿ, ನಮಗೆ ಸ್ವರ್ಗಲೋಕವನ್ನು ಕೂಡ ಕೊಡಬಹುದು ಅಂತ, ಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ತದೆ ಅಂತ. ನೀವು ಇಂಗ್ಲೀಷ್ ಶಬ್ದ ಬಳಸಿದ್ರೆ ಯಾವ ಪುಣ್ಯವೂ ಬರೋದಿಲ್ಲ, ಇರೋ ಪುಣ್ಯ ಹೋಗ್ತದೆ ನಮಗೆ. ಹಾಗಾಗಿ ನಮ್ಮತನಕ್ಕೆ ನಾವು ಮರಳೋಣ ಎಂಬುದಾಗಿ ಹೇಳಿ, ಈ ಲಿಸ್ಟ್ ಅನ್ನೋ ಶಬ್ದ ಒಂದು ವಿಷಯಕ್ಕೆ ಬಳಸಿ ಮುಗಿಸ್ಬಿಡಿ ಅದನ್ನು. ಯಾವ ವಿಷಯಕ್ಕೆ ಅಂದರೆ ಒಂದು ಲಿಸ್ಟ್ ಮಾಡಿ, ನೀವೇನೇನು ಬಳಸ್ತಾ ಇದ್ದೀರಿ ಇಂಗ್ಲೀಷ್ ಶಬ್ದ ಒಂದು ದಿವಸದಲ್ಲಿ ಅಂತ ಒಂದು ಲಿಸ್ಟ್ ಮಾಡಿ, ಆ ಲಿಸ್ಟಿಗೆ ಒಂದು ಬೆಂಕಿ ಕೊಟ್ಟು ಮುಗಿಸಿ ಅಲ್ಲಿಗೆ ಅಂತ. ಇನ್ನು ಮುಂದೆ ಆ ಶಬ್ದಗಳು ಇಲ್ಲ, ಈ ಶಬ್ದವೂ ಇಲ್ಲ, ಲಿಸ್ಟ್ ಅನ್ನೋ ಶಬ್ದವೂ ಇಲ್ಲ ಅಂತ. ಈ ನಮ್ಮ ಕನ್ನಡದ ಶಬ್ದಗಳನ್ನು ಬಳಸುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಬೇರೆ ಬೇರೆ ಕಡೆಯಿಂದ ಬಂದು ಸೇರಿರ್ತಕ್ಕಂಥ ಭಕ್ತರಿದ್ದಾರೆ. ಇಲ್ಲಿ ಬಹುತೇಕ ದೊಡ್ಡ ಸಂಖ್ಯೆಯಲ್ಲಿ ಹೊನ್ನಾವರ ಮಂಡಲದವರಿದ್ದಾರೆ, ಅನ್ಯಾನ್ಯ ಪ್ರದೇಶಗಳಿಂದ ಬಂದವರಿದ್ದಾರೆ. ಅವರೆಲ್ಲರನ್ನೂ ಈ ಸಮಯದಲ್ಲಿ ನಾವು ಹರಿಸಿ ಆಶೀರ್ವದಿಸ್ತೇವೆ. ನಿಮಗೆಲ್ಲ ಚಾತುರ್ಮಾಸದ ಗುರುಕಾರುಣ್ಯ, ರಾಮಕಾರುಣ್ಯ ಪ್ರಾಪ್ತವಾಗಲಿ. ನಿಮ್ಮ ಬದುಕನ್ನು ಅದು ಬಂಗಾರ ಮಾಡಲಿ, ನಿಮ್ಮನ್ನು ಶ್ರೇಯಸ್ಸಿನ ಕಡೆಗೆ ಅದು ಕರ್ಕೊಂಡು ಹೋಗಲಿ, ನಿಮ್ಮ ತಲೆಭಾರವನ್ನು ಇಳಿಸಲಿ, ಹೃದಯದಲ್ಲಿ ಚುಚ್ಚಿದ ಮುಳ್ಳುಗಳನ್ನು ತೆಗೆಯಲಿ ಅದು ಅಂತ. ಆದ ಗಾಯಗಳನ್ನು, ಆತ್ಮಕ್ಕೆ ಜೀವಕ್ಕೆ ಆದ ಗಾಯಗಳನ್ನು ಅದು ಗುಣ ಮಾಡಲಿ, ನಿಮ್ಮೆಲ್ಲರ ಬದುಕನ್ನು ಹಸನಾಗಿಸಲಿ ಎಂಬುದಾಗಿ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ.